ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ PSI ವೊಕ್ಯಾಬ್ಯುಲರಿ ಮತ್ತು ಟ್ರಾನ್ಸ್ಲೇಷನ್ ಸೀರೀಸ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾವು 18ನೇ ಸಂಚಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ವಾಕ್ಯಗಳು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಂಗತ ದಿನಪತ್ರಿಕೆಯಿಂದ ನಾವು ಆಯ್ದ ವಾಕ್ಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸೊ ಇದು ನಿಮಗೆ PSI ಪರೀಕ್ಷೆಯ ಪದಸಿರಿ ಮತ್ತು ಭಾಷಾಂತರಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ತನಕ ನಾವು 17 ಸಂಚಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಸೊ ದಟ್ ಈಸ್ ಈಕ್ವಲ್ ಟು 170 ವರ್ಡ್ಸ್. ಸೊ ಆ ಪದಗಳನ್ನು ನೀವು ನೋಡಿಲ್ಲ ಅಂದರೆ ಇದೇ ಪ್ಲೇಲಿಸ್ಟ್ನ ನೀವು ನೋಡೋದ್ರ ಮುಖಾಂತರ ಹಿಂದಿನ ಎಲ್ಲ ಸಂಚಿಕೆಗಳನ್ನು ನೀವು ನೋಡ್ಬೋದು. ಹಾಗಿದ್ರೆ ಇವತ್ತಿನ 10 ಪದಗಳು ಯಾವ್ದ್ಯಾವುದು ಅನ್ನೋದನ್ನು ನೋಡೋದಾದರೆ, ಸೊ ದೀಸ್ ಆರ್ ದಿ ವರ್ಡ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸಿಂಗ್ ಟುಡೇ. ಸೊ ಹಿಂದಿನ 10 ಪದಗಳು. ಒಂದನೇದು ಜಗತ್ತು. ಜಗತ್ತನ್ನ ನಾವು ವರ್ಲ್ಡ್ ಅಂತನಾದರೂ ಕರಿಬೋದು, ಯೂನಿವರ್ಸ್ ಅಂತ ಕೂಡ ಕರಿಬೋದು. ವಿಸ್ತರಿಸು ಅಂದರೆ ಎಕ್ಸ್ಪ್ಯಾಂಡ್ ಅಂತನಾದರೂ ಹೇಳ್ಬೋದು ಅಥವಾ ಎಕ್ಸ್ಪ್ಯಾನ್ಷನ್ ಅಂತ ಕೂಡ ಹೇಳ್ಬೋದು. ಆಕಾಶಕಾಯ ಅಂದರೆ ಅದನ್ನು ನಾವು ಸೆಲೆಸ್ಟಿಯಲ್ ಬಾಡಿ ಅಂತ ಕರಿತೀವಿ. ದೂರ ಡಿಸ್ಟೆಂಟ್ ಅಥವಾ ಅಪಾರ್ಟ್. ಫಾರ್ ಅನ್ಬಾರ್ದು. ಓಕೆ, ದೂರ ಅಂದರೆ ಫಾರ್ ಅನ್ಬಾರ್ದು. ಡಿಸ್ಟೆನ್ಸ್ ಅಥವಾ ಅಪಾರ್ಟ್ ಅಂತ ಹೇಳಬೇಕು. ಸರಿದು ಅಂದರೆ ಮೂವ್ ಅಂತ, ಸ್ವಲ್ಪ ಸರಿರಿ ಅಂದರೆ ಜಾಗ ಬಿಡಿ, ಮೂವ್ ಅಸೈಡ್ ಅಂತ ಹೇಳ್ತೀವಲ್ವಾ. ಸೊ ಆ ರೀತಿಯ ಇದು ಸರಿದು ಅಂದರೆ ಮೂವ್ ಅಂತ ಹೇಳ್ತೀವಿ. ಅನುಬಂಧಗಳು ಅಂದರೆ ರಿಲೇಷನ್ಸ್ ಅಂತ ಹೇಳ್ಬೋದು ಅಥವಾ ರಿಲೇಷನ್ಶಿಪ್ಸ್ ಅಂತ ಕೂಡ ಹೇಳ್ಬೋದು. ಸಡಿಲ ಅಂದರೆ ಲೂಸ್. ನೋಡಿ, ಈ ಸ್ಪೆಲ್ಲಿಂಗ್ ಬಹಳ ಕೇರ್ಫುಲ್ಲಾಗಿ ಮಾಡಬೇಕು. LOSE ಮಾಡಬಾರ್ದು. ಓಕೆ, ಇದು LOSE ಅಂದರೆ ವರ್ಬ್ ಆಗುತ್ತೆ, ಕ್ರಿಯಾಪದ ಆಗುತ್ತೆ. ಸೊ ಅದರಿಂದ ಲೂಸ್ ಅಂದರೆ LOOSE ಅಂತ ಮಾಡಬೇಕು. ಮೈ ಮನಸ್ಸು ಅಂದರೆ ಅದನ್ನು ಇಂಗ್ಲೀಷಲ್ಲಿ ನಾವು ಮೈಂಡ್ ಆ್ಯಂಡ್ ಬಾಡಿ ಅಂತ ಕರಿತೀವಿ ಅಲ್ವಾ. ಸೊ ಮೈ ಮನಸ್ಸು, ಮೈಂಡ್ ಬಾಡಿ ಅಂತ ಹೇಳಬಾರ್ದು. ಇಂಗ್ಲೀಷಲ್ಲಿ ಆ ಥರ ಪದ ಇರೋದಿಲ್ಲ. ಅದರಿಂದ ನಾನಿಲ್ಲಿ ಕಂಜಂಕ್ಷನ್ ಯೂಸ್ ಮಾಡಿದ್ದೀನಿ, ಮೈಂಡ್ ಆ್ಯಂಡ್ ಬಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ತಿರುಚುವ ಅಂದರೆ ನೋಡಿ, ಇದಕ್ಕೆ 2 ಅರ್ಥ ಬರುತ್ತೆ. ಒಂದು ವೈರ್ ಇರುತ್ತೆ ನಿಮ್ಮ ಹತ್ರ, ಕಂಬಿನ ತಿರುಚು ಅಂದರೆ ಅದನ್ನು ಟ್ವಿಸ್ಟ್ ದಿ ವೈರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ಸೊ ಇನ್ನೊಂದು, ಅದು ಟ್ವಿಸ್ಟ್ ಅನ್ನೋ ಪದ ನಾವು ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಇನ್ನೊಂದಿದೆ ತಿರುಚುವ ಅಂತ. ಅದಕ್ಕೆ ಏನು ಅರ್ಥ ಅಂದರೆ ಡಿಸ್ಟಾರ್ಟ್ ಅನ್ನೋ ಕೂಡ ಇನ್ನೊಂದು ಮೀನಿಂಗ್ ಇದೆ. ಏನಿದು ಡಿಸ್ಟಾರ್ಟ್ ಅಂತ ಅಂದರೆ, ಸತ್ಯವನ್ನು ತಿರುಚಲಾಗಿದೆ ಅಂದರೆ ಫ್ಯಾಕ್ಟ್ ಈಸ್ ಟ್ವಿಸ್ಟೆಡ್ ಅಂತ ಹೇಳಬಾರ್ದು, ಫ್ಯಾಕ್ಟ್ ಈಸ್ ಡಿಸ್ಟಾರ್ಟೆಡ್ ಅಂತ ಹೇಳಬೇಕು. ಅಂದರೆ ನಮ್ಮ ವಾಕ್ಯದಲ್ಲಿ ಯಾವ ರೀತಿಯ ಅರ್ಥ ಕೊಟ್ಟರೆ ಅದು ಸಮಂಜಸವಾಗಿರುತ್ತೋ ಆ ಪದನ ನಾವು ಯೂಸ್ ಮಾಡಬೇಕು. ವೈರ್ ಈಸ್ ಡಿಸ್ಟಾರ್ಟೆಡ್ ಅಂತ ಹೇಳಲ್ಲ, ವೈರ್ ಈಸ್ ಟ್ವಿಸ್ಟೆಡ್ ಅಂತ ಹೇಳ್ತೀವಿ. ಅದೇ ಸತ್ಯವನ್ನು ತಿರುಚಲಾಗಿದೆ ಅಂದರೆ ಟ್ರೂತ್ ಈಸ್ ಡಿಸ್ಟಾರ್ಟೆಡ್ ಅಂತ ಹೇಳಬೇಕು, ಟ್ರೂತ್ ಈಸ್ ಟ್ವಿಸ್ಟೆಡ್ ಅಂತ ಹೇಳಬಾರ್ದು. ಸೊ ಕೊನೆಯ ಪದ ಧಾವಂತ ಅಂದರೆ ಹೇಸ್ಟ್ ಅಂತ ಹೇಳ್ತೀವಿ. ಸೊ ಇದು 171ರಿಂದ 180 ತನಕ ನಾವು ಕಲಿಬೇಕಾಗಿರ್ತಕ್ಕಂಥ ವೊಕ್ಯಾಬ್ಯುಲರಿ ಆಗಿರುತ್ತೆ. ಹಾಗಿದ್ರೆ ಇವುಗಳನ್ನು ಉಪಯೋಗಿಸಿಕೊಂಡು 2 ವಾಕ್ಯಗಳನ್ನು ನಾನಿವತ್ತು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಆ ವಾಕ್ಯವನ್ನು ಕಂಡ ಕೂಡಲೇ ಮೊದಲನೇ ಕಾಲಮಲ್ಲಿ ಆ ಸೆಂಟೆನ್ಸ್ ಇರುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡ್ಬೋದು ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಸೊ ಅದರ ನಂತರ ನೀವು ವಿಡಿಯೋನ ರನ್ ಮಾಡಿ ಸರಿಯಾದ ಉತ್ತರನ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ವಾಕ್ಯನ ನೋಡೋಣ ಬನ್ನಿ. ಸೊ ಫಸ್ಟ್ ಸೆಂಟೆನ್ಸ್ ಯೋ. ಸೊ ಇಲ್ಲಿ ನೋಡಿ, ಜಗತ್ತು ವಿಸ್ತರಿಸುತ್ತಿದೆ. ಆಕಾಶಕಾಯಗಳು ದೂರ ಸರಿಯುತ್ತಿವೆ. ಜೀವ ವಿಕಾಸಗೊಳ್ಳುತ್ತಿದೆಯಾದರೂ ಅನುಬಂಧಗಳು ಸಡಿಲಗೊಳ್ಳುತ್ತಿವೆ. ಸೊ ಇಷ್ಟು ದೊಡ್ಡ ವಾಕ್ಯ ಇದೆ. ಬಟ್ ಇಲ್ಲೊಂದು ಲಕ್ಕಿ ಥಿಂಗ್ ಏನು ಅಂದರೆ, ಅವರು ಪಂಕ್ಚುಯೇಷನ್ ಕೊಟ್ಟಿದ್ದಾರೆ ಅಲ್ವಾ, ಅಲ್ಪ ವಿರಾಮಗಳು ಕೊಟ್ಟಿದ್ದಾರೆ. ಸೊ ಅಲ್ಪ ವಿರಾಮ ಕೊಟ್ಟಿದ್ರೆ ಗ್ರೂಪಿಂಗ್ ಮೆಥಡ್ ಮಾಡೋದು ಬಹಳ ಈಸಿ. ಎಲ್ಲೆಲ್ಲಿಗೆ ಅಲ್ಪ ವಿರಾಮ ಕೊಟ್ಟಿರ್ತಾರೋ ಅಲ್ಲಿಗೆ ನಾವು ಬ್ರೇಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಜಗತ್ತು ವಿಸ್ತರಿಸುತ್ತಿದೆ, ಇದು ಫಸ್ಟ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಆಯಿತು. ಸೆಕೆಂಡ್, ಆಕಾಶಕಾಯಗಳು ದೂರ ಸರಿಯುತ್ತಿವೆ. ಸೊ ಇದು ಆಕಾಶಕಾಯಗಳು ದೂರ ಸರಿಯುತ್ತಿವೆ, ಸೆಕೆಂಡ್ ಫ್ರ್ಯಾಕ್ಷನ್ ಆಫ್ ದಿ ಸೆಂಟೆನ್ಸ್ ಆಯಿತು. ಜೀವ ವಿಕಾಸಗೊಳ್ಳುತ್ತಿದೆಯಾದರೂ ಅನುಬಂಧಗಳು ಸಡಿಲಗೊಳ್ಳುತ್ತಿವೆ, ಅದು 3ನೇ ಫ್ರ್ಯಾಕ್ಷನ್ ಆಯಿತು. ನಾವು ಏನೇನು ಫ್ರ್ಯಾಕ್ಷನ್ ಆಗಿ ಬ್ರೇಕ್ ಮಾಡ್ಕೊಂಡಿದ್ವೋ ಆ್ಯಸ್ ಇಟ್ ಈಸ್ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ಇಲ್ಲಿ ನೋಡಿ, ಜಗತ್ತು ವಿಸ್ತರಿಸುತ್ತಿದೆ. ಸೊ ಇದನ್ನು ಯೂನಿವರ್ಸ್ ಹ್ಯಾಸ್ ಬೀನ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಯೂನಿವರ್ಸ್ ಈಸ್ ಎಕ್ಸ್ಪ್ಯಾಂಡಿಂಗ್ ಅಂತ ನಾನು ಹೇಳ್ತಾ ಇಲ್ಲ, ಹ್ಯಾಸ್ ಬೀನ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದೀನಿ. ಏನು ಇದಕ್ಕೆ ಕಾರಣ ಅಂದರೆ, ಈ ಥರದ ವಾಕ್ಯಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಈ ಕ್ರಿಯೆಗಳು ಪಾಸ್ಟಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಭೂತಕಾಲದಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಪ್ರೆಸೆಂಟ್ ಟೆನ್ಸಲ್ಲೂ ನಡೀತಾ ಇರುತ್ತೆ, ಅಂದರೆ ವರ್ತಮಾನ ಕಾಲದಲ್ಲೂ ನಡೀತಾ ಇರುತ್ತೆ,
ಅದಾದಮೇಲೆ ಫ್ಯೂಚರ್, ಭವಿಷ್ಯತ್ತಲ್ಲೂ ಕೂಡ ಮುಂದುವರಿಯುತ್ತವೆ. ಸೊ ಈ ಥರದ ಕ್ರಿಯೆಗಳನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಸೊ ಈ ಥರದ ಆ್ಯಕ್ಷನ್ಸ್ ಬಂದಾಗ, ಫಾರ್ ಎಕ್ಸಾಂಪಲ್ ನೋಡಿ, ಜಗತ್ತು ವಿಸ್ತರಿಸುತ್ತಿದೆ. ಏನು ಇವತ್ತಿಂದ ಸ್ಟಾರ್ಟ್ ಆಗಿಲ್ಲ, ಅದು ವಿಸ್ತರಣೆ ಆಗೋದಕ್ಕೆ ಯಾವಾಗಲೂ ಸ್ಟಾರ್ಟ್ ಆಗಿದೆ, ಇವತ್ತು ನಡೀತಾ ಇದೆ, ಭವಿಷ್ಯತ್ತಲ್ಲೂ ಕೂಡ ನಡೀತಾ ಇರುತ್ತೆ, ನಾಳೆನೂ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಈ ಥರ 3 ಕಾಲಘಟ್ಟಗಳನ್ನು ಮುಟ್ಟುವಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಅಲ್ಲಿ ನಾವು ಈ ಥರ ವಾಕ್ಯ ರಚನೆ ಮಾಡಬೇಕು. ಹ್ಯಾಸ್ ಅಥವಾ ಹ್ಯಾವ್, ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಬೀನ್ ಅಂತ ಆ್ಯಡ್ ಮಾಡಿ ಪ್ಲಸ್ V4 ಫಾರ್ಮ್ ಆಫ್ ದಿ ವರ್ಬ್ನ ಯೂಸ್ ಮಾಡಬೇಕು. ಹ್ಯಾಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ, ಏಕವಚನ ಇದ್ದಾಗ ಹ್ಯಾಸ್ ಬಳಸ್ತೀವಿ, ಬಹುವಚನ ಇದ್ದಾಗ ಹ್ಯಾವ್ ಬಳಸ್ತೀವಿ. ಬೀನ್ ಅನ್ನೋದನ್ನು ಕಾಮನ್ ಆಗಿ ಬಳಸಬೇಕು. ಮತ್ತು ಕ್ರಿಯಾಪದ V4 ಆಗಿರಬೇಕು. V4 ಅಂದರೆ ಏನು? ING ಫಾರ್ಮಲ್ಲಿ ಕ್ರಿಯಾಪದ ಇರುತ್ತೆ. ನೋಡಿ, ಇಲ್ಲಿ ಯೂನಿವರ್ಸ್ ಸಿಂಗುಲರ್ ಆಗಿರೋದ್ರಿಂದ ನಾನು ಏನು ಬರೆದಿದ್ದೀನಿ? ಹ್ಯಾಸ್ ಬೀನ್ ಎಕ್ಸ್ಪ್ಯಾಂಡಿಂಗ್ ಅಂತ ಬರೆದಿದ್ದೀನಿ. ಸೊ ಎಕ್ಸ್ಪ್ಯಾಂಡಿಂಗ್ ING ಫಾರ್ಮ್, V4 ಫಾರ್ಮ್ ಆಫ್ ದಿ ವರ್ಬ್. ಅದಾದಮೇಲೆ ಎರಡನೇ ಫ್ರ್ಯಾಕ್ಷನ್ ನೋಡಿ, ಆಕಾಶಕಾಯಗಳು ದೂರ ದೂರ ಸರಿಯುತ್ತಿವೆ. ಇಲ್ಲಿ ನೋಡಿ, ಸೆಲೆಸ್ಟಿಯಲ್ ಬಾಡೀಸ್, ಇದು ಪ್ಲೂರಲ್ ಆಗಿದೆ ನೋಡಿ. ಆಕಾಶಕಾಯಗಳು, ಆಕಾಶಕಾಯ ಅಲ್ಲ, ಆಕಾಶಕಾಯಗಳು ಇರೋದ್ರಿಂದ ಸೆಲೆಸ್ಟಿಯಲ್ ಬಾಡೀಸ್ ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ ಬೀನ್ ಮೂವಿಂಗ್ ಅಪಾರ್ಟ್ ಅಲ್ವಾ? ಸೊ ಸೆಲೆಸ್ಟಿಯಲ್ ಬಾಡೀಸು ಇವತ್ತಿಂದ ಸ್ಟಾರ್ಟ್ ಆಗಿಲ್ಲ ಮೂವ್ ಆಗೋದಕ್ಕೆ, ಮುಂಚೆನೂ ಮೂವ್ ಆಗ್ತಾ ಇದ್ವು, ಇವತ್ತು ಮೂವ್ ಆಗ್ತಾ ಇದ್ದಾವೆ, ನಾಳೆ ಕೂಡ ಮುಂದುವರಿಯುತ್ತವೆ. ನಾಳೆ ಅಂದರೆ ಭವಿಷ್ಯತ್ತಲ್ಲೂ ಕೂಡ ಮುಂದುವರಿಯುತ್ತೆ. ಸೊ ಇದು 3 ಕಾಲಘಟ್ಟಗಳನ್ನು ಕ್ರಮಿಸಿದೆ. ಅದರಿಂದ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರಿತೀನಿ. ಸೊ ಸೆಲೆಸ್ಟಿಯಲ್ ಬಾಡೀಸ್ ಹ್ಯಾವ್ ಬೀನ್ ಮೂವಿಂಗ್ ಅಪಾರ್ಟ್. ಇಲ್ಲಿ ನೋಡಿ, ದೂರ ದೂರ ಸರಿಯುತ್ತಿವೆ, ಮೂವಿಂಗ್ ಅಪಾರ್ಟ್ ಅಂತ ಹೇಳಬೇಕು. ಕೊನೆಯದಾಗಿ, ಜೀವ ವಿಕಾಸಗೊಳ್ಳುತ್ತಿದೆಯಾದರೂ ಅನುಬಂಧಗಳು ಸಡಿಲಗೊಳ್ಳುತ್ತಿವೆ. ಇಲ್ಲಿ ನೋಡಿ, ಜೀವ ವಿಕಾಸಗೊಳ್ಳುತ್ತಿದೆಯಾದರೂ, ಇದೆಯಾದರೂ ಅಂತ ಬಂದಾಗ ದೋ ಅಂತ ಬರಿಬೇಕು. ಓಕೆ, ಸೊ ಜೀವ ವಿಕಾಸಗೊಳ್ಳುತ್ತಿದೆಯಾದರೂ ಅಂದರೆ ದೋ. ಲೈಫ್ ಈಸ್ ಎವಾಲ್ವಿಂಗ್. ಜೀವ ಅಂದ್ರೇನು? ಲೈಫ್. ವಿಕಸನ ಅಂದ್ರೇನು? ಇವಾಲ್ವ್ ಅಂತ ಹೇಳ್ತೀವಿ. ಸೊ ದೋ ಲೈಫ್ ಈಸ್ ಇವಾಲ್ವಿಂಗ್. ಅನುಬಂಧಗಳು, ಅನುಬಂಧಗಳು ಅಂದ್ರೇನು? ರಿಲೇಷನ್ಶಿಪ್ಸ್. ಸೊ ಅನುಬಂಧಗಳು, ರಿಲೇಷನ್ಸ್ ಅಥವಾ ರಿಲೇಷನ್ಶಿಪ್ಸ್ ಆರ್ ಬಿಕಮಿಂಗ್ ಲೂಸ್. ಓಕೆ, ಸೊ ರಿಲೇಷನ್ಶಿಪ್ಸ್ ಏನಾಗ್ತಾ ಇದ್ದಾವೆ? ಸಡಿಲಗೊಳ್ತಾ ಇದ್ದಾವೆ. ಸೊ ಈ ಥರ ಇವಾಗ ಫಸ್ಟ್ ಫ್ರ್ಯಾಕ್ಷನ್, ಸೆಕೆಂಡ್ ಫ್ರ್ಯಾಕ್ಷನ್, ಥರ್ಡ್ ಫ್ರ್ಯಾಕ್ಷನ್, 3 ಫ್ರ್ಯಾಕ್ಷನ್ ಆಗಿ ನಾವು ವಾಕ್ಯಗಳನ್ನು ವಿಂಗಡಣೆ ಮಾಡಿ ಅದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀವಿ. ಯಾವಾಗ ಅಲ್ಪ ವಿರಾಮ ಇರುತ್ತೋ ನೀವು ಅದೇ ಸೀಕ್ವೆನ್ಸಲ್ಲೇ ಜೋಡಿಸಿದ್ರೆ ಸಾಕಾಗುತ್ತೆ. ಅಲ್ಪ ವಿರಾಮ ಇಲ್ಲದೇ ಇದ್ದಾಗ ನಾವು ಬ್ರೇಕ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ನೆನ್ನೆದು ವಿಡಿಯೋ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಸ್ವಲ್ಪ ನಾವು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆ ಭಾಷೆಗೆ ತಕ್ಕ ಹಾಗೆ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಅಲ್ಪ ವಿರಾಮ ಇರೋದ್ರಿಂದ ನಾನು ಸೇಮ್ ಆರ್ಡರಲ್ಲೇ ಜೋಡಿಸಿದ್ರೆ ನನ್ನ ಉತ್ತರ ಸರಿಯಾಗಿರುತ್ತೆ. ಸೊ ಇದರ ಫೈನಲ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಯೂನಿವರ್ಸ್ ಹ್ಯಾಸ್ ಬೀನ್ ಎಕ್ಸ್ಪ್ಯಾಂಡಿಂಗ್. ಫಸ್ಟ್ ಫ್ರ್ಯಾಕ್ಷನ್ ಅಲ್ಪ ವಿರಾಮ ಆಗದೆ. ಸೊ ಫಾಲೋ ದಿ ಸೇಮ್ ಪಂಕ್ಚುಯೇಷನ್ ಆಲ್ಸೋ. Celestial bodies have been moving apart. ಸೆಕೆಂಡ್ ಫ್ರ್ಯಾಕ್ಷನ್ ಆಯಿತು. ದೋ ಅಂತನಾದರೂ ಬರೀಬೋದು ಅಥವಾ ಇವನ್ ದೋ ಅಂತನಾದರೂ ಬರೀಬೋದು. ಎರಡೂ ಕೂಡ ಸೇಮ್ ಮೀನಿಂಗೇ ಇರುತ್ತೆ, ಏನು ಬಹಳ ವ್ಯತ್ಯಾಸ ಇರೋದಿಲ್ಲ. ಇವನ್ ದೋ ಅಥವಾ ದೋ, ಲೈಫ್ ಈಸ್ ಇವಾಲ್ವಿಂಗ್, ರಿಲೇಷನ್ಶಿಪ್ಸ್ ಆರ್ ಬಿಕಮಿಂಗ್ ಲೂಸ್. ಸೊ ಇಷ್ಟು ಸರಳವಾಗಿ ನಾವು ಬ್ರೇಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ವಾಕ್ಯ ರಚನೆ ಬಹಳ ಸುಲಭ ಆಗುತ್ತೆ. ಹಾಗಿದ್ರೆ ಎರಡನೇ ವಾಕ್ಯನ ನೋಡೋಣ. ಫಾರ್ ಎಕ್ಸಾಂಪಲ್, ಯಾರಿಗಾದರೂ ನನಗೆ ಟೆನ್ಸಸ್ಸೇ ಗೊತ್ತಿಲ್ಲ ಸರ್, ಎಲ್ಲಿ ಹ್ಯಾಸ್ ಯೂಸ್ ಮಾಡಬೇಕು, ಹ್ಯಾವ್ ಯೂಸ್ ಮಾಡಬೇಕು, ಹ್ಯಾಡ್ ಯೂಸ್ ಮಾಡಬೇಕು, ಇದೆಲ್ಲ ಗೊತ್ತಿಲ್ಲ ಅಂದರೆ, ಸೊ ನೀವು ಇವನ್ ನಮಗೆ ಪ್ರಿಸೈಸ್ ರೈಟಿಂಗು ಇನ್ನೊಂದು ಸೆಕ್ಷನ್ ಇದೆ, ಎಸ್ಸೆ ರೈಟಿಂಗ್ ಕೂಡ ಇನ್ನೊಂದು ಸೆಕ್ಷನ್ ಇದೆ. ಸೊ ನಾವು ಕಂಪ್ಲೀಟ್ ಕೋರ್ಸ್ನ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಆಗಿ ಜ್ಞಾನಗಂಗೋತ್ರಿ GG's ಆನ್ಲೈನ್ ಕ್ಲಾಸಸ್ ಆ್ಯಪಲ್ಲಿ ನಿಮಗೆ ಲಭ್ಯ ಇರುತ್ತೆ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಸಿಕ್ಸ್ ಆಫ್ ಗ್ರಾಮರಿಂದ ಹಿಡಿದು ಸೊ ಲರ್ನಿಂಗ್ ಲೆವೆಲಿಂದ ಹಿಡಿದು ಎಕ್ಸಾಮ್ ಲೆವೆಲ್ವರೆಗೂ ನಾವು ಎಸ್ಸೆ ರೈಟಿಂಗ್ ಇರ್ಬೋದು, ಪ್ರಿಸೈಸ್ ರೈಟಿಂಗ್ ಇರ್ಬೋದು, ಟ್ರಾನ್ಸ್ಲೇಷನ್ ಇರ್ಬೋದು, ಎರಡೂ ಕೂಡ ಸಂಪೂರ್ಣವಾಗಿ ಪ್ರೀ ರೆಕಾರ್ಡೆಡ್ ವರ್ಷನ್ನ ನಿಮಗೆ ಕೊಟ್ಟಿರ್ತೀವಿ. ನೀವು ಯಾವ ಸ್ಥಳದಲ್ಲಿದ್ದೀರೋ ಅಲ್ಲೇ ನೀವು ನಮ್ಮ ಈ ಪ್ರೋಗ್ರಾಮ್ನ ಎನ್ರೋಲ್ ಮಾಡ್ಕೊಳ್ಳೋದರ ಮುಖಾಂತರ ನೀವು ಈ ಪೇಪರ್ 1ನ ಸಂಪೂರ್ಣವಾಗಿ ಕಲಿಬೋದು. ಹಾಗಿದ್ರೆ ವಿತ್ ದಿಸ್ ಇನ್ಫಾರ್ಮೇಷನ್ ನಾನು ಸೆಕೆಂಡ್ ಸೆಂಟೆನ್ಸ್ಗೆ ಹೋಗ್ತೀನಿ. ಸೆಕೆಂಡ್ ಸೆಂಟೆನ್ಸ್ ನೋಡೋದಾದರೆ ಇಲ್ಲಿ ನೋಡಿ, ವಿಜ್ಞಾನ ತಂತ್ರಜ್ಞಾನಗಳಂತೆ ಮೈ ಮನಸ್ಸುಗಳಿಗೂ ಈಗ 100 ಮುಡಿ ವೇಗ.
ಎಲ್ಲೆಡೆ ಗೆಲ್ಲುವ ನಿಸರ್ಗ ಚಕ್ರವನ್ನು ತಿರುಚುವ ಧಾವಂತ. ಕಾರಣ ಇದು ವೇಗದ ಜಮಾನ. ಸೊ ಇದು ಕೂಡ ಅಲ್ಪ ವಿರಾಮ ಆಗಿರಬೇಕು. ಸೊ ಹಾಗಿದ್ರೆ ಇದು ಕೂಡ ನೋಡಿ ಬಹಳ ಸುಲಭ, ಯಾಕಂದರೆ ಇಲ್ಲಿ ಅಲ್ಪ ವಿರಾಮ ಇದೆ, ಇಲ್ಲಿ ಅಲ್ಪ ವಿರಾಮ ಇದೆ. ಸೊ ಬ್ರೇಕ್ ಮಾಡೋದು ಬಹಳ ಸುಲಭ. ಸೊ ಎಲ್ಲೆಲ್ಲಿಗೆ ಅಲ್ಪ ವಿರಾಮ ಇರುತ್ತೋ ಅಲ್ಲಿಗೆ ನಾವು ಬ್ರೇಕ್ ಮಾಡ್ಕೊಳ್ಳೋಣ. ಬ್ರೇಕ್ ಯಾಕೆ ಮಾಡ್ತೀನಿ ಅಂದರೆ ಇಷ್ಟು ದೊಡ್ಡ ಸೆಂಟೆನ್ಸ್ ನನಗೆ ಒಂದೇ ಸತಿ ಭಯ ಆಗಿಬಿಡುತ್ತೆ. ಹೇಗೆ ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತೀನಿ, ಪದಗಳನ್ನು ಜೋಡಿಸ್ತೀನಿ ಅನ್ನೋ ಭಯ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಗ್ರೂಪಿಂಗ್ ಮೆಥಡಲ್ಲಿ ಹೋಗ್ತೀವಿ. ಸೊ ವಿಜ್ಞಾನ ತಂತ್ರಜ್ಞಾನಗಳಂತೆ ಮೈ ಮನಸ್ಸುಗಳಿಗೂ ಈಗ 100 ಮುಡಿ ವೇಗ. ಅಲ್ಲಿಗೆ ಅಲ್ಪ ವಿರಾಮವಿತ್ತು, ಅಲ್ಲಿಗೆ ಒಂದು ಬ್ರೇಕ್ ಮಾಡ್ಕೊಂಡಿದ್ದೀನಿ. ಎಲ್ಲೆಡೆ ಗೆಲ್ಲುವ ನಿಸರ್ಗ ಚಕ್ರವನ್ನು ತಿರುಚುವ ಧಾವಂತ. ಓಕೆ, ಅವೆರಡನ್ನು ಸೇರಿಸಿ ನಾನು ಒಂದು ಬ್ರೇಕ್ ಮಾಡ್ಕೊಳ್ತೀನಿ. ಕೊನೆಯದಾಗಿ ಕಾರಣ ಇದು ವೇಗದ ಜಮಾನ. ಇಲ್ಲಿಗೊಂದು ಪೂರ್ಣ ವಿರಾಮ ಇರುತ್ತೆ. ಸೊ ಅಲ್ಲಿಗೊಂದು ಬ್ರೇಕ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಫಸ್ಟ್ ಪಾರ್ಟ್ನ ನಾನು ಟ್ರಾನ್ಸ್ಲೇಟ್ ಮಾಡೋದಾದರೆ, ವಿಜ್ಞಾನ ತಂತ್ರಜ್ಞಾನಗಳಂತೆ, ಇಲ್ಲಿ ನೋಡಿ ಅಂತೆ ಅಂತ ಇದ್ದರೆ ನಾನು ಜಸ್ಟ್ ಲೈಕ್ ಅಂತ ಬರೀತೀನಿ. ಲೈಕ್ ಅಂದರೆ ಏನು? ಅವ್ರ ಥರ. ಐ ಆಮ್ ಲೈಕ್ ಯು ಅಂದರೆ ಐ ಆಮ್ ನಾನು ನಿನ್ನ ತರಹ, ನಿನ್ನಂತೆ ನಾನು ಇದ್ದೇನೆ ಅಂತ ಆಗುತ್ತೆ. ಸೊ ಜಸ್ಟ್ ಲೈಕ್ ಸೈನ್ಸ್. ಸೊ ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ಮೈ ಮನಸ್ಸಿಗಳಿಗೂ ಅಂತ ಇದೆ ನೋಡಿ, ಗಳಿಗೂ ಅಂತ ಇದ್ರೆ ನಾನು ಇವನ್ ಅಂತ ಬಳಸಬೇಕು. ಸೊ ಈವನ್ ಮೈ ಮನಸ್ಸುಗಳನ್ನ ನಾನು ಹೇಳಿದ್ದೀನಿ ಮೈಂಡ್ ಆ್ಯಂಡ್ ಬಾಡಿ ಅಂತ ಹೇಳ್ತೀನಿ ಅಲ್ವಾ. ಸೊ ಮೈಂಡ್ ಆ್ಯಂಡ್ ಬಾಡಿ ಈಗ 100 ಮುಡಿ ವೇಗ. ಸೊ ಇಲ್ಲೊಂದು ಪದ ಇದೆ ನೋಡಿ, 100 ಮುಡಿ ವೇಗ ಅಂತ. 100 ಮಡಿ ವೇಗ, ನಾಟ್ ಮುಡಿ, 100 ಮಡಿ ವೇಗ ಅಂತ ಇದೆ. ಸರ್ ನಾನು ಈ ಪದನ ಜೀವನದಲ್ಲೇ ಕೇಳಿಲ್ಲ, ಫಸ್ಟ್ ಟೈಮ್ ನನಗೆ ಎಕ್ಸಾಮಲ್ಲೇ ಈ ಪದ ಸಿಕ್ತು. ಯಾಕಂದರೆ ನಾನು ಪ್ರೀವಿಯಸ್ ವೀಡಿಯೋ ನೋಡೋವಾಗ, ಕಮೆಂಟ್ಸ್ ನೋಡೋವಾಗ ಯಾರೋ ಕಮೆಂಟ್ ಬರೆದಿದ್ರು, ಇಷ್ಟು ಕಷ್ಟ ವೊಕ್ಯಾಬ್ಯುಲರಿ ಕೊಟ್ಟರೆ ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ ಸರ್, ತುಂಬ ಟಫ್ ಇದೆ ಅಂತ. ಸಿ ಡಿಯರ್ ಫ್ರೆಂಡ್ಸ್, ನಿಮಗೆ ಪದ ಕೊಟ್ಬಿಟ್ಟು ಇದ್ರ ಮೀನಿಂಗ್ ಬರೀರಿ ಅಂತ ಕೇಳಲ್ಲ. PSIಯಲ್ಲಿ 100 ಮಡಿ ಇದರ ಅರ್ಥವೇನು ಬರೀರಿ ಅಂತ ಕೇಳೋದಿಲ್ಲ. ಯಾವುದೇ ಪದ ಆಗಿರಲಿ ವಾಕ್ಯದ ಒಂದು ಭಾಗವಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ನೀವು ವಾಕ್ಯವನ್ನು ಓದುವುದರ ಮುಖಾಂತರ ಕೂಡ ಅನೇಕ ಪದಗಳ ಅರ್ಥವನ್ನು ನೀವು ಇನ್ಸ್ಟಂಟೇನಿಯಸ್ ಆಗಿ ಅಲ್ಲೇ ನೀವು ಅರ್ಥವನ್ನು ತೆಗಿಬೋದು. ಅರ್ಥ ಆಯ್ತಲ್ವಾ? ನಿನ್ಗೆ ಆ ಪದ ಅಥವಾ ನಿಮಗೆ ಆ ಪದ ಗೊತ್ತಿರಲೇಬೇಕು, ಮುಂಚೆಯಿಂದ ಗೊತ್ತಿದ್ದರೆ ಮಾತ್ರ ನಾನು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಅಂತ ಯಾವುದೇ ಒಂದು ಕಾನ್ಸೆಪ್ಟ್ ಇಲ್ಲ. ಅರ್ಥ ಆಯ್ತಲ್ವಾ? ಈ ವಾಕ್ಯನ ಓದಿ. ವಿಜ್ಞಾನ ತಂತ್ರಜ್ಞಾನಗಳಂತೆ ಮೈ ಮನಸ್ಸುಗಳಿಗೂ ಈಗ 100 ಮಡಿ ವೇಗ ಅಲ್ವಾ. ವಿಜ್ಞಾನ ತಂತ್ರಜ್ಞಾನಗಳು ಕಡಿಮೆ ಸ್ಪೀಡಲ್ಲಿ ಓಡ್ತಾ ಇದೆಯಾ, ಜಾಸ್ತಿ ಸ್ಪೀಡಲ್ಲಿ ಓಡ್ತಾ ಇದೆಯಾ? ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು. 4G 3G ಆಯಿತು, 4G ಆಯಿತು, 5G ಆಯಿತು, ಈ ಥರ G ಅಂತ ಆ್ಯಡ್ ಆಗ್ತಾನೇ ಇದೆ. ಅಂದರೆ ವಿಜ್ಞಾನ ತಂತ್ರಜ್ಞಾನ ಫಾಸ್ಟಾಗಿ ಬೆಳೀತಾನೇ ಇದೆ. ದಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಇನ್ ದಿ ಫಾಸ್ಟರ್ ರೇಟ್, ಅಂದರೆ ವೇಗವಾಗಿ ಮುನ್ನುಗ್ಗುತ್ತಿದೆ ಅಂತ ಅರ್ಥ ಬರುತ್ತೆ ಅಷ್ಟೇ. ಇನ್ನೇನು ಅದಕ್ಕೆ ವಿಶೇಷವಾದ ಅರ್ಥ ಇರೋದಿಲ್ಲ. ಈ ರೀತಿ ವಾಕ್ಯಗಳನ್ನು ಓದುವುದರ ಮುಖಾಂತರ ಕೂಡ ಕೆಲವೊಂದು ಪದಗಳ ಅರ್ಥವನ್ನು ನಾವು ಅಲ್ಲೇ ಅರ್ಥೈಸಿಕೊಳ್ಳಬಹುದು. ಅದಕ್ಕೋಸ್ಕರ ನಾನೇನಂತ ಬರೆದಿದ್ದೀನಿ ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಹ್ಯಾಸ್ ಸ್ವಿಫ್ಟ್ ಪೇಸ್ ನೌ. ಸೊ ಇಲ್ಲಿ ಈಗ ಅಂತ ಇದೆ, ಅದಕ್ಕೆ ನಾನು ನೌ ಅಂತ ಬರೆದಿದ್ದೀನಿ. ಇಲ್ಲಿ ನೋಡಿ, ಮೈಂಡ್ ಆ್ಯಂಡ್ ಬಾಡಿ, ಇಲ್ಲೊಂದು ಪದ ಇದೆ ನೋಡಿ, ಮೈಂಡ್ ಆ್ಯಂಡ್ ಬಾಡಿ. ಇದಕ್ಕೆ ನಾನು ಹ್ಯಾಸ್ ಅಂತ ಬಳಸಿದ್ದೀನಿ, ಬಟ್ ಹ್ಯಾವ್ ಅಂತ ಬಳಸಿಲ್ಲ. ಯಾಕೆ? ಇದು ಮೈಂಡ್ ಆ್ಯಂಡ್ ಬಾಡಿ 2 ಪದ ಇದಾವಲ್ವಾ, ಅದು ಪ್ಲೂರಲ್ ಆಗುತ್ತಲ್ವಾ ಅನ್ನೋ ಒಂದು ಡೌಟ್ ಬರುತ್ತೆ. ಈ ಥರದ ಪದಗಳನ್ನು, ಮೈಂಡ್ ಆ್ಯಂಡ್ ಬಾಡಿ, ಈ ಥರದ ಪದಗಳನ್ನು ಇಂಗ್ಲೀಷಲ್ಲಿ ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ, ಸಂಯುಕ್ತ ನಾಮಪದಗಳು ಅಂತ ಕರಿತೀವಿ. ಎಲ್ಲೆಲ್ಲಿ ಸಂಯುಕ್ತ ನಾಮಪದಗಳು ಇರುತ್ತೆ ಅವೆಲ್ಲ ಸಿಂಗುಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ ಆ್ಯಂಡ್ ಬಾಲ್. ಬ್ಯಾಟ್ ಆ್ಯಂಡ್ ಬಾಲ್, ಬ್ಯಾಟ್ ಆ್ಯಂಡ್ ಬಾಲ್. ಸೊ ಇದು ಇಲ್ಲಿ ಕಂಜಂಕ್ಷನ್ ಇದ್ರೂ, ಆ್ಯಂಡ್ ಅಂತ ಇದ್ರೂ ಬ್ಯಾಟ್ ಆ್ಯಂಡ್ ಬಾಲ್ ಈಸ್ ಇನ್ ದ ಸ್ಪೋರ್ಟ್ಸ್ ರೂಮ್ ಅಂತ ಹೇಳಬೇಕು. ಬ್ಯಾಟ್ ಆ್ಯಂಡ್ ಬಾಲ್ ಆರ್ ಇನ್ ದ ಸ್ಪೋರ್ಟ್ಸ್ ರೂಮ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಬ್ಯಾಟ್ ಆ್ಯಂಡ್ ಬಾಲ್ನ ನಾವು ಕಾಂಪೌಂಡ್ ನೌನ್, ಸಂಯುಕ್ತ ನಾಮಪದ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಕೆಲವೊಂದು ಪದಗಳು ಸಿಂಗುಲರೇ ಇರುತ್ತೆ, ಈವನ್ ದೋ ದೇ ಲುಕ್ ಲೈಕ್ 2 ಡಿಫ್ರೆಂಟ್ ವರ್ಡ್ಸ್. ಅರ್ಥ ಆಯ್ತಲ್ವಾ? ಅದರಿಂದ ಮೈಂಡ್ ಆ್ಯಂಡ್ ಬಾಡಿನ ನಾನು ಹ್ಯಾಸ್ ಸ್ವಿಫ್ಟ್ ಪೇಸ್ ನೌ ಅಂತ ಬರೆದಿದ್ದೀನಿ. ಓಕೆ, ಸೊ 100 ಮಡಿ ವೇಗ ಅಂದರೆ ಸ್ವಿಫ್ಟ್ ಪೇಸ್ ಅಂತ ನಾವು ಬರ್ಕೊಳ್ಬೇಕು, ಅಥವಾ ಮೋರ್ ಸ್ಪೀಡ್ ಅಥವಾ ಫಾಸ್ಟ್ ಅಂತನಾದರೂ ಬರ್ಕೊಳ್ಬೋದು ನಿಮಗೆ ಸರಳ ಭಾಷೆಯಲ್ಲಿ ಬರೀಬೇಕಾದ್ರೆ. ಸೊ ಎಲ್ಲೆಡೆ ಗೆಲ್ಲುವ ನಿಸರ್ಗ ಚಕ್ರವನ್ನು ತಿರುಚುವ ಧಾವಂತ. ಎಲ್ಲೆಡೆ ಅಂದರೆ ಏನು? ಎವ್ರಿವೇರ್. ಓಕೆ, ಎಲ್ಲೆಡೆ ಅಂದರೆ ಎವ್ರಿವೇರ್. ದೇರ್ ಈಸ್ ಹೇಸ್ಟ್. ಹೇಸ್ಟ್ ಅಂದರೆ ಆತುರ, ಧಾವಂತ ಅಂತ ಹೇಳ್ತೀವಿ. ಅರ್ಜೆನ್ಸಿ. ನನಗೆ ಹೇಸ್ಟ್ ಅನ್ನೋ ಪದ ಗೊತ್ತಿಲ್ಲ ಸರ್, ಹಾಗಿದ್ರೆ ನೀವು ಅರ್ಜೆನ್ಸಿ ಅಂತ ಬರ್ಕೊಳ್ಳಿ, ತೊಂದರೆ ಇಲ್ಲ. ಹೇಸ್ಟ್ ಅಂತ ಗೊತ್ತಿದ್ರೆ ತುಂಬ ಸೂಕ್ತವಾಗಿರುತ್ತೆ. ಆ ಪದ ನನಗೆ ಗೊತ್ತೇ ಇಲ್ಲ ಸರ್ ಅಂದರೆ ತಿಳ್ಕೊಳ್ಳಿ. ಓಕೆ, ಸೊ ನೀವು ಈ ವಿಡಿಯೋ ಸೆಷನ್ ಮಾಡ್ತಾ ಇರೋದೇ ಈ ಪರ್ಪಸ್ಗೋಸ್ಕರ, ನಿಮಗೆ ಹೊಸ ಪದಗಳನ್ನು ತಿಳಿಸ್ಲಿಕ್ಕೋಸ್ಕರ. ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನೀವು ಅರ್ಜೆನ್ಸಿ ಅನ್ನೋ ಪದನ ಬಳಸ್ಬೋದು.
ಏಸ್ಟ್ ಆಫ್ ಟ್ರಯಂಪ್. ಓಕೆ, ಸೊ ಗೆಲ್ಲುವ ಅಂದರೆ ನಾನು ಟ್ರಯಂಪ್ ಅಂತ ಇನ್ನೊಂದು ಹೊಸ ಪದ ಬಳಸಿದ್ದೀನಿ. ಸೊ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಇವು ಹೊಸ ಪದಗಳು ಅಂತಲ್ಲ, ಕೆಲವೊಬ್ಬರಿಗೆ ಈ ಪದಗಳು ಪರಿಚಯ ಇರೋದಿಲ್ಲ, ಸೊ ಅವ್ರಿಗೆ ಈ ಪದಗಳು ಫೆಮಿಲಿಯರ್ ಆಗುತ್ತೆ. ಓಕೆ, ಸೊ ಅರ್ಜೆನ್ಸಿ ಆಫ್ ಟ್ರಯಂಪ್ ಅಂತ ಗೊತ್ತಿಲ್ಲ ಅಂದರೆ ಗೆಲ್ಲುವ ಅಂದರೆ ವಿನ್ನಿಂಗ್ ಅಂತ ಕೂಡ ನಾವು ಬರಿಬೋದು. ಅದಾದಮೇಲೆ ಇಲ್ಲಿ ನೋಡಿ, ನಿಸರ್ಗ ಚಕ್ರವನ್ನು ತಿರುಚುವ ಧಾವಂತ ಅಂತ ಇದೆ. ನಿಸರ್ಗ ಚಕ್ರವನ್ನು ತಿರುಚುವ ಟ್ವಿಸ್ಟ್. ನಿಸರ್ಗ ಅಂದರೆ ಏನು? ಎನ್ವಿರಾನ್ಮೆಂಟ್ ಸೈಕಲ್ ಅಂತ ಬರೀಬಾರ್ದು, ನಾವು ಇಕೋಲಾಜಿಕಲ್ ಸೈಕಲ್ ಅಂತ ಬರೀಬೇಕು. ಸೊ ಇದು ತುಂಬ ಸೂಕ್ತವಾಗಿರುತ್ತೆ, ಯಾಕಂದರೆ ನಾವು ಮಾತಾಡ್ತಾ ಇರೋದು ನಿಸರ್ಗ ಚಕ್ರ ಅಂದರೆ ಇಕೋಲಾಜಿಕಲ್ ಸೈಕಲ್ ಅಂತ ಬರೀಬೇಕಾಗುತ್ತೆ. ನನಗೆ ಗೊತ್ತೇ ಇಲ್ಲ ಸರ್ ಇಕೋಲಾಜಿಕಲ್, ಪರವಾಗಿಲ್ಲ, ಅವಾಗ ಬೇಕಾದರೆ ನೀವು ಎನ್ವಿರಾನ್ಮೆಂಟಲ್ ಸೈಕಲ್ ಅಂತ ಬರೀಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿ ಟ್ವಿಸ್ಟ್ ಆಫ್ ಇಕೋಲಾಜಿಕಲ್ ಸೈಕಲ್ ಅಂತ ನಾವು ಬರೀಬಾರ್ದು. ಇದನ್ನು ನಾವು ಫಿಸಿಕಲಿ ಭೌತಿಕವಾಗಿ ಅದನ್ನು ತಿರುಗಿಸ್ತಾ ಇಲ್ಲ, ಈ ವ್ಯವಸ್ಥೆಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಆವಾಗ ನಾವು ಡಿಸ್ಟಾರ್ಷನ್ ಆಫ್ ಇಕೋಲಾಜಿಕಲ್ ಸೈಕಲ್ ಅಂತ ಬರೀಬೇಕು. ಟ್ವಿಸ್ಟ್ ಆಫ್ ಇಕೋಲಾಜಿಕಲ್ ಸೈಕಲ್ ಅಂತ ಬರೀಬಾರ್ದು. ಟ್ವಿಸ್ಟ್ ಅಂದರೆ ಏನು? ಇದನ್ನು ಹಿಂಗೆ ತಿರುಗಿಸೋದು. ಬಟ್ ನಾವಿಲ್ಲಿ ಎಕೋಲಾಜಿಕಲ್ ಸೈಕಲ್ನ ಹಾಳು ಮಾಡ್ತಾ ಇದ್ದೀವಿ, ಅದಕ್ಕೆ ಸೊ ಇಲ್ಲಿ ತಿರುಚುವ ಅನ್ನೋ ಪದನ ನಾವು ಡಿಸ್ಟಾರ್ಷನ್ ಅಂತ ಬರೀಬೇಕು. ಓಕೆ, ಸೊ ಕೊನೆಯದಾಗಿ ಕಾರಣ, ಇದು ವೇಗದ ಜಮಾನ ಅನ್ನೋದು ಹಿಂದಿ ಪದ, ಪರವಾಗಿಲ್ಲ, ಅದನ್ನು ನಾವು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡ್ಬೋದು. ಸೊ ಕಾರಣ, ರೀಸನ್ ಬೀಯಿಂಗ್, ಇದು ಅಂದರೆ ದಿಸ್ ಇಸ್ ದಿ ಫಾಸ್ಟ್ ಲೈಫ್. ಸೊ ಈ ರೀತಿ ನಾವು ಅರ್ಥೈಸಿಕೊಂಡು ಈ ವಾಕ್ಯಗಳ ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಇದರ ಸಂಪೂರ್ಣ ಟ್ರಾನ್ಸ್ಲೇಷನ್ ನೋಡೋದಾದರೆ, ಜಸ್ಟ್ ಲೈಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಫಸ್ಟ್ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್ ನಾನು ಬರ್ಕೊಂಡಿದ್ದೀನಿ. ಮೈಂಡ್ ಆ್ಯಂಡ್ ಬಾಡಿ ಹ್ಯಾಸ್ ಸ್ವಿಫ್ಟ್ ಪೇಸ್ ನೌ. ಅಲ್ಲಿಗೆ ಅಲ್ಪ ವಿರಾಮ ಬರುತ್ತೆ, ಕಾಮ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದಿ ಫಸ್ಟ್ ಪಾರ್ಟ್ ಆಫ್ ಮೈ ಸೆಂಟೆನ್ಸ್, ಆ್ಯಸ್ ಇಟ್ ಈಸ್ ನಾನು ಬರ್ಕೊಂಡಿದ್ದೀನಿ. ಎವ್ರಿವೇರ್ ದೆರ್ ಈಸ್ ಹೇಸ್ಟ್ ಆಫ್ ಟ್ರಯಂಪ್, ಡಿಸ್ಟಾರ್ಷನ್ ಆಫ್ ಎಕೋಲಾಜಿಕಲ್ ಸೈಕಲ್. ಸೊ ಇಲ್ಲಿಗೊಂದು ಫ್ರ್ಯಾಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಈಸ್ ದಿಸ್ ರೀಸನ್ ಬೀಯಿಂಗ್, ದಿಸ್ ಇಸ್ ದಿ ಫಾಸ್ಟ್ ಲೈಫ್ ಆ್ಯಂಡ್ ವಿ ನೀಡ್ ಟು ಪುಟ್ ಫುಲ್ ಸ್ಟಾಪ್. ಸೊ ಇಲ್ಲಿಗೆ ಎರಡನೇ ವಾಕ್ಯ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎರಡೂ ವಾಕ್ಯಗಳನ್ನು ನಾನು ಕಂಪ್ಲೀಟ್ ಮಾಡಿರ್ತೀನಿ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಬರೀರಿ, ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಯಾರ್ಯಾರಿಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಆಸಕ್ತಿ ಇದೆಯೋ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಆಸಕ್ತಿ ಉಳ್ಳವರು ಅದಕ್ಕೆ ನೀವು ಎನ್ರೋಲ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ಎಸ್ಸೆ ರೈಟಿಂಗ್, ಈ 3 ಸೆಕ್ಷನ್ಸ್ನ ನಾವು ವಿಸ್ತೃತವಾಗಿ ನಿಮಗೆ ಪಾಠಗಳನ್ನು ಮಾಡಿರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.